ಆಗಮಿಸಿದ್ದೀರಿ. ಹಾಗೆಯೇ ವಿದ್ಯಾರ್ಥಿಗಳ ಹೆತ್ತವರು ಆಗಮಿಸಿದ್ದೀರಿ. ಆಸುಪಾಸಿನ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ನಮ್ಮ ಸಂಸ್ಥೆಯ ಹಿತೈಷಿಗಳು ಎಲ್ಲರೂ ಆಗಮಿಸಿದ್ದೀರಿ. ನಿಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ, ಶಿಕ್ಷಕರಿದ್ದೀರಿ, ಎಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ನನ್ನೆರಡು ಮಾತನ್ನ ಕೊನೆಗೊಳಿಸ್ತೇನೆ. ನಮಸ್ಕಾರ. ಕಾರ್ಯದರ್ಶಿಯಾದ ಕೀರ್ತನಾ ಇವರಿಂದ. ಕಾರ್ಯಕ್ರಮದ ಅತಿಥಿಗಳೇ, ಗಣ್ಯರೇ, ಶಿಕ್ಷಣ ಅಭಿಮಾನ ವರದಿಯನ್ನು ಮಂಡಿಸಲು ಸಂತೋಷ ಪಡುತ್ತೇನೆ. ಮೇ 29ರಂದು ಶಾಲೆ ಆಯ್ಕೆಯಾಗಿದ್ದಾಳೆ. ಇವಳಿಗೆ ತರಬೇತಿ ನೀಡಿದ ವಿಜಯ್ ಸರ್ ಹಾಗೂ ಮಾರ್ಗದರ್ಶನ ನೀಡಿದ ಮುಖ್ಯ ಗುರುಗಳು ಮತ್ತು ಪ್ರಫುಲ್ಲ ಮೇಡಂ ಇವರಿಗೆ ಕೃತಜ್ಞತೆಗಳು. ಕಡಬ ವಲಯ ಮಟ್ಟದ ಚೆಸ್ ಪಂದ್ಯಾಟದಲ್ಲಿ ಬಾಲಕಿಯರ ತಂಡವು ಸಮಗ್ರ ಪ್ರಶಸ್ತಿ ಮತ್ತು 10ನೇ ತರಗತಿಯ ಜಾಯ್ದ ಬಾಲಕಿಯರ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದು 6 ಪ್ರಥಮ ಪ್ರಶಸ್ತಿ, 5 ದ್ವಿತೀಯ ಪ್ರಶಸ್ತಿ, 2 ತೃತೀಯ ಪ್ರಶಸ್ತಿ, ಹೀಗೆ ಒಟ್ಟು. ಉಪಾಧ್ಯಕ್ಷರಾಗಿ ಪ್ರಥಮ ಪಿಯುಸಿಯ ಪ್ರಖ್ಯಾತ್ ಮತ್ತು ಕಾರ್ಯದರ್ಶಿಯಾಗಿ ದ್ವಿತೀಯ ಪಿಯುಸಿಯ ಗ್ರೀಷ್ಮಾರವರು ಆಯ್ಕೆಯಾಗಿರುತ್ತಾರೆ. ಉಳಿದಂತೆಯೇ ಕ್ರೀಡಾ ಕಾರ್ಯದರ್ಶಿಗಳಾಗಿ ದ್ವಿತೀಯ ಪಿಯುಸಿಯ ಸಿದ್ದಿಕ್ ಮತ್ತು ರಕ್ಷಿತಾ, ಸಾಂಸ್ಕೃತಿಕ ಕಾರ್ಯದರ್ಶಿಗಳಾಗಿ ದ್ವಿತೀಯ ಪಿಯುಸಿಯ ಆಂಟೋನಿ ಮತ್ತು ಶ್ರೀರಕ್ಷಾ ಇವರು ಆಯ್ಕೆಯಾಗಿರುತ್ತಾರೆ. ರಾಷ್ಟ್ರೀಯ ಸೇವಾ ಯೋಜನೆ ಎನ್ಎಲ್ಗಳು ಪ್ರಥಮ ಪಿಯುಸಿಯ ವಿದ್ಯಾರ್ಥಿಗಳನ್ನು ಸ್ವಾಗತಿಸುವ ಫ್ರೆಷರ್ಸ್ ಡೇ ಕಾರ್ಯಕ್ರಮವನ್ನು ದಿನಾಂಕ 20/6/2024ರಂದು ನಡೆಸಲಾಯಿತು. 21/6/2024ರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಎಲ್ಲಾ ವಿದ್ಯಾರ್ಥಿಗಳು ಯೋಗ ಪ್ರದರ್ಶನ ಮಾಡುವುದರೊಂದಿಗೆ ಯಶಸ್ವಿಯಾಗಿ ನಡೆಸಿರುತ್ತೇವೆ. 9/8/2024ರಂದು ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಕಾಲೇಜ್ ಗೇಮ್ಸ್ ಸ್ಪರ್ಧೆಗಳನ್ನು ವಿದ್ಯಾರ್ಥಿ ಸಂಘದ ನೇತೃತ್ವದಲ್ಲಿ ನಡೆಸಲಾಯಿತು. ದೈಹಿಕ ಶಿಕ್ಷಣ ಬೇಕಾಗ್ತದೆ. ಯಾರಿಗೆ ಸೋಷಲ್ ಕೋಶನ್ ಚೆನ್ನಾಗಿರ್ತದೋ ಅವರು ಸಮಾಜದಲ್ಲಿ ಅದ್ಭುತವಾಗಿ ಬೆಳೀತಾರಂತೆ. ಅದು ಇತ್ತೀಚಿನ ಸಂಶೋಧನೆ ಅದನ್ನು ಹೇಳ್ತಾ ಇದೆ. ಶ್ರೀಕೃಷ್ಣ ಶೆಟ್ಟಿ ಅವರದು ಹಾಗೆ ಕಾಲೇಜು, ಶಾಲಾ ಕಾಲೇಜು ವತಿ ಅವರ ಆರಂಭದಿಂದ ಸಂಘಟನೆ ಮತ್ತು ಯುವ ನಾಯಕತ್ವ ಇದನ್ನು ಮೈಗೂಡಿಸಿಕೊಂಡವರು. ಆಮೇಲೆ ಧಾರ್ಮಿಕ ಕ್ಷೇತ್ರದಲ್ಲಿ 84461445 ಡಯಲ್ ಮಾಡಿದ್ರೆ ಅವರ ನಂಬರ್ ಯಾವಾಗಲೂ 24 ಗಂಟೆ ಓಪನ್ ಇರ್ತದೆ. ಸುಮಾರು 19 ವರ್ಷದಿಂದ ಅವರು ಈ ಕಡಬ ಆಸುಪಾಸಿನ ಉದಯವಾಣಿ ವರದಿಗಾರರಾಗಿ ಕೆಲಸ ಮಾಡಿದ್ದಾರೆ. ವರದಿಗಾರರು ತುಂಬಾ ಜನ ಇರ್ತಾರೆ, ಆದರೆ ಸಾಮಾಜಿಕ ಕಳಕಳಿಯುಳ್ಳ ವರದಿ ಮಾಡೋದು, ಇಲಾಖೆಯನ್ನು ಎಚ್ಚರಿಸುವುದು. ಪೋಷಕ ಬಂಧುಗಳೇ, ಶಿಕ್ಷಕರೇ, ಉಪನ್ಯಾಸಕ ವೃಂದದವರೇ, ನಮ್ಮೆಲ್ಲ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಈಗಾಗಲೇ ಸಂಚಾಲಕರು, ಸಭಾಧ್ಯಕ್ಷರು ಹೇಳಿದರು, ಹೆಚ್ಚು ಮಾತಾಡುವ ಕಾರ್ಯಕ್ರಮ ಅಲ್ಲ ಇದು. ಯಾಕಂತ ಹೇಳಿದ್ರೆ ಮಕ್ಕಳೆಲ್ಲ ಇರ್ಲಿಕ್ಕಿಲ್ಲ. ಆದ್ರೂ ಕೂಡ ಅತಿಥಿ ನೆಲೆಯಲ್ಲಿ ಒಂದೆರಡು ಮಾತುಗಳನ್ನಾಡ್ಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಪ್ರತಿಭೆಗಳಿಗೆ ಪುರಸ್ಕಾರ ಸಿಕ್ಕಿದ್ರೆ ಮಾತ್ರ ಇನ್ನಷ್ಟು ಜನ ಸಾಧನೆ ಮಾಡ್ಲಿಕ್ಕೆ ಅದು. ಐಐಟಿಯಲ್ಲಿ ಅದು ಮಾಸ್ಟರ್ಸ್ ಮಾಡ್ಬೇಕು ಅಂತ ಹೇಳಿದ್ರೆ ಬಹಳ ಪ್ರತಿಭಾವಂತರಿರ್ಬೇಕು. ಅವರು ಅಲ್ಲಿ ಇದ್ ಮಾಡ್ತಾರೆ. ಅವರಿಗೆ ಮೊದಲೇ ಅವ್ರು ಹೇಳ್ತಾರೆ ಅವರ ಮಾತುಗಳಲ್ಲಿ, ನನಗೆ ಕಾಕಿ ಅಂತ ಹೇಳಿದ್ರೆ ಬಹಳ ಇಷ್ಟ, ಪೊಲೀಸ್ ಆಫೀಸರ್ ಆಗ್ಬೇಕು ಅಂತ ಹೇಳಿ. ಹಾಗೆ ಇಂಜಿನಿಯರ್ ಆಗಿದ್ರು, ಐಐಟಿಯಲ್ಲಿ ಮಾಸ್ಟರ್ಸ್ ಮಾಡಿದ್ರು ಕೂಡ ಅವರ ತಲೆ ನಾನು IPS ಮಾಡ್ಬೇಕು ಅಂತ ಹೇಳಿ. SP ಆಗ್ಬೇಕಾದ್ರೆ ಬಹಳ ಆಗರ್ಭ ಶ್ರೀಮಂತ ಮನೆತನ, ಸುಮಾರು 50 ಎಕರೆಗಿಂತ ಹೆಚ್ಚು ಕೃಷಿ ಭೂಮಿ ಈಗಲೂ ಕೂಡ ಅವರಲ್ಲಿ ಇದೆ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಸಣ್ಣ ಸಣ್ಣ ಉದ್ಯಮಗಳನ್ನ ನಡೆಸ್ತಾ ಇದ್ದಾರೆ. ಇವರು ಪ್ರಾಥಮಿಕ ಶಿಕ್ಷಣವನ್ನು ಕೊಲ್ಲಂಗೂರು, ಹರಿಹರ ತನಕ ಇಲ್ಲೆಲ್ಲ ಮುಗಿಸಿ, ಮತ್ತೆ ಹೈಸ್ಕೂಲ್ ಶಿಕ್ಷಣವನ್ನು ಸೈಂಟ್ ಫಿಲೋಮಿನಾ ಕಾಲೇಜ್ ಪುತ್ತೂರಿನಲ್ಲಿ ಮುಗಿಸಿ, ಇನ್ನು ಈ ಹುಡುಗ ಪೇಟೆಯ ವಾತಾವರಣದಲ್ಲಿ ಬೆಳೆಯುವುದು ಬೇಡ, ಒಂದು ಹಳ್ಳಿಯ ವಾತಾವರಣದಲ್ಲಿ ಬೆಳೆಯಿದೆ ಅನ್ನುವಂತ ಕಾರಣಕ್ಕಾಗಿ ಅವರ ತಂದೆಯವರು ಇಲ್ಲಿ ಹಾಸ್ಟೆಲ್ ನಲ್ಲಿ ತಂದು ಬಿಟ್ರು. ನಮ್ಮ ಹಾಸ್ಟೆಲ್ ನಲ್ಲಿ ಇದ್ದುಕೊಂಡು PUC 2 ವರ್ಷವನ್ನು ವ್ಯಾಸಂಗ ಮಾಡಿದ್ದಾರೆ. PUC ಹಂತದಲ್ಲಿಯೇ ಒಳ್ಳೆಯ ವಾಲಿಬಾಲ್ ಕ್ರೀಡಾಪಟುವಾಗಿದ್ದರು. ಪತ್ತೇದಾರಿಕೆಯಲ್ಲಿ ಡಿಪ್ಲೊಮಾವನ್ನ ಪುಣೆಯಿಂದ ಪಡೆದುಕೊಂಡಿದ್ದಾರೆ. ಶ್ರೀಯುತ ಪ್ರದೀಪ್ KL NCCಯಲ್ಲಿಯೂ BA ನಮ್ಮದೇ ಹೈಸ್ಕೂಲ್ ನಲ್ಲಿ ವಿದ್ಯಾಭ್ಯಾಸ ಮಾಡಿದವರು. 79-80ನೇ ಇಸವಿಯಲ್ಲಿ ಅವರು SSLC ಸನ್ಮಾನಿಸಿ ಗೌರವಿಸಬೇಕಾಗಿ ವಿನಂತಿ ಮಾಡ್ತಾರೆ.
ಮುಂದೆ ಹಿರಿಯ ಮಠಾಧೀಶರು ಅಂದ್ರೆ ನಾನು ಓದ್ತಾ ಇರೋದು ಅವರಿಂದ ವಿದ್ಯಾಭೂಷಣರಿಗೆ ಸಹ ಅವರ ಚರಣರಿಗೆ ನಮಸ್ಕರಿಸುತ್ತಾ ವೇದಿಕೆಯಲ್ಲಿದ್ದ ನನ್ನ ಎಲ್ಲ ಕಿರಿಯರು ಸಹ ವೇದಿಕೆ ಮುಂದೆಯಲ್ಲಿರುವ ಎಲ್ಲ ಹಿರಿಯರಿಗೂ ಕಿರಿಯರಿಗೂ ಮಕ್ಕಳಿಗೂ ಸಹ ನಾನು ನನ್ನ ಮಾತು ಮುಂದುವರಿಸ್ತೇನೆ. ಆಲ್ಮೋಸ್ಟ್ ರಸ್ತೆ ಹೀಗಿತ್ತು, ಅದು ಅಲ್ಲಿಂದ ನೇರವಾಗಿ ಬರೋದು ಸಾಧನೆ ಅಭಿವೃದ್ಧಿಗಳಾಗಿದೆ. ಇದು ಇಷ್ಟು ವಿಷಯ ಹೇಳ್ತೀನಿ, ಯಾಕಂದ್ರೆ ಹಡತ್ತು ವಾಪಸ್ ಇದು ಮಾಡಬೇಕು. ಇವತ್ತು ಸಂವಿಧಾನ ದಿನ, ಇವತ್ತು ಅಧಿಕಾರಯುತವಾಗಿ ನೀವು IAS IPS ಇದರಲ್ಲಿ ಹೌದು, ನೀವು ಓದ್ಬೇಕಾದ್ರೆ ಭದ್ರ ಬುನಾದಿ ಬಗ್ಗೆ ನೀವು ಸಂವಿಧಾನ ಕಾನೂನು ಗೊತ್ತಿಲ್ಲ ಇದ್ರೆ ನೀವು ಅಡಿಯಾಳಾಗಿರ್ತೀರಿ ಯಾವುದೇ ಸಂಸ್ಥೆಗಳಿಗೆ. ನನ್ನ ಇಷ್ಟಾರ್ಥಿ ಇದಾಗಿ ಓದಿದ್ರು, ಬೈ ಪ್ರೊಫೆಷನ್ ನಾನು ಲಾಯರ್, ಅದು ನನ್ನ ವೃತ್ತಿ. ಪ್ರವೃತ್ತಿಗಳು ಹಲವಾರಿದೆ. ನಾನು ಮೂಲತಃ ಕೃಷಿಕ, ನನ್ನ ಕೃಷಿ ಇದು ಸಹ ಬೇರೆ ಬೇರೆ ರೀತಿಯಲ್ಲಿದೆ. ಸೊ ನಾನು ಬೈ ಪ್ರಾಡಕ್ಟ್ ಈ ವಿಷಯದಲ್ಲಿ ತಿಳಿದಿದ್ದೇನೆ. ಸಾರ್ವಜನಿಕ ಅಷ್ಟೇ, ಕಾನ್ಸ್ಟಿಟ್ಯೂಷನ್ ಲಾ, ಕಾನ್ಸ್ಟಿಟ್ಯೂಷನ್ ಸಂಸ್ಥೆಗಳು, ಕಾನ್ಸ್ಟಿಟ್ಯೂಷನ್ ಸಮಸ್ಯೆಗಳು ಬರುವಾಗ ಆ ಅಪ್ಲಿಕೇಶನ್ ಆಫ್ ಮೈಂಡ್ ಬೇರೆ ಇರ್ತದೆ. ಸ್ವಲ್ಪ ಸ್ಟೇಜ್ ಕ್ಲಿಯರ್ ಇರುತ್ತೆ, ಆದ ಕಾರಣ ಸ್ವಲ್ಪ ನೋಟ್ ಮಾಡ್ಕೊಂಡು ಬಂದಿದ್ದೀನಿ, ಕ್ಷಮಿಸಿ. ನಾನು ಸ್ವಲ್ಪ ಓದಿ ಹೇಳ್ತಿದ್ದೀನಿ. ಇತರ ಸಂಬಂಧಿತ ಅಧಿಕಾರಿಗಳಿಗೆ ಅನಂತ ಧನ್ಯವಾದಗಳು. ಈ ಶಾಲೆಯ ಈ ಕಾರ್ಯಕ್ರಮಕ್ಕೆ ಶುಭ ಕೋರ್ತೇನೆ. ವಾರ್ಷಿಕೋತ್ಸವ ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆದು ಅವಕಾಶ ನೀಡಿದ್ದಕ್ಕಾಗಿ ಧನ್ಯವಾದ ಸಮರ್ಪಿಸ್ತೇನೆ. ಥ್ಯಾಂಕ್ ಯು. ಈಗ ಇವತ್ತು ಬೆಳಿಗ್ಗೆ ಈ ಸಭಾ ಕಾರ್ಯಕ್ರಮ ಮುಗಿತಾ ಬಂತು. ಪ್ರತಿಭಾನ್ವಿತರೆಲ್ಲರನ್ನು ಕೂಡ ನಾವು ವೇದಿಕೆಗೆ ಕರೆದು ಪುರಸ್ಕರಿಸಿದ್ದಾಗಿದೆ. ಅದೇ ರೀತಿ ಪ್ರತಿಭಾಯಲ್ಲಿ ವಿದ್ಯಾರ್ಜನೆ ಮಾಡಿರ್ತಕ್ಕಂಥ ಒಂದಷ್ಟು ಪ್ರಮುಖರು ತಮ್ಮ ಅನಿಸಿಕೆಗಳನ್ನ ಮತ್ತು ಈ ವಿದ್ಯಾಸಂಸ್ಥೆಯ ಬಗ್ಗೆ ಉಲ್ಲೇಖ ಮಾಡಿದರು. ಬ್ರಿಟಿಷರ ಶೈಕ್ಷಣಿಕ ಆಕ್ರಮಣದ ಸಂದರ್ಭದಲ್ಲಿ ರಾಷ್ಟ್ರೀಯ ಚಿಂತನೆಯನ್ನು ಇಟ್ಕೊಂಡು ಮುಂದಿನ ಪೀಳಿಗೆಗೆ ಸಂಸ್ಕಾರಯುತ ಬದುಕನ್ನು ಕಲ್ಪಿಸಿಕೊಡುವುದಕ್ಕೋಸ್ಕರ, ಒಂದಷ್ಟು ಶಿಕ್ಷಣ ಕೊಡುವುದಕ್ಕೋಸ್ಕರ ಪೇಜಾವರದ ಹಿರಿಯ ಯತಿವರ್ಯಗಳು ಈ ವಿದ್ಯಾಸಂಸ್ಥೆ ಸಮಾಜಮುಖಿ ಪ್ರಮುಖರನ್ನ ಈ ಸಮಾಜಕ್ಕೆ ಕೊಡತಕ್ಕಂಥ ಕೆಲಸ ಕಾರ್ಯ ವಿದ್ಯಾಸಂಸ್ಥೆಯಿಂದಾಗಿದೆ. ಒಂದು ವೇಳೆ ಈ ಸಂದರ್ಭದಲ್ಲಿ ಈ ರೀತಿಯ ವಿದ್ಯಾಸಂಸ್ಥೆಗಳ ಅನಿವಾರ್ಯತೆಯ ಕಾಲಘಟ್ಟದಲ್ಲಿ ನಾವು ಬಂದು ನಿಂತಿದ್ದೇವೆ. ಇಡೀ ಪ್ರಪಂಚವೇ ಇವತ್ತು ಪೈಪೋಟಿ ಕೊಡತಕ್ಕಂಥ ಕಾಲಘಟ್ಟದಲ್ಲಿ ಇಡೀ ಪ್ರಪಂಚದ 3ನೇ ಆರ್ಥಿಕ ಶಕ್ತಿ ಆ ಒಂದು ಮಧ್ಯಸ್ಥಿಕೆ ಪರಿಣಾಮ ಸಣ್ಣ ತುಂಡು ಭೂಮಿಯನ್ನು ಪಡ್ಕೊಂಡಿರ್ತಕ್ಕಂಥ ಇಸ್ರೇಲ್ ಇವತ್ತು ಪ್ರಪಂಚಕ್ಕೆ ತಂತ್ರಜ್ಞಾನದಲ್ಲಿರ್ಬೋದು, ಆ ಒಂದು ಶೈಕ್ಷಣಿಕದಲ್ಲಿರ್ಬೋದು
ಅಥವಾ ಇವತ್ತು ಒಂದು ನಮ್ಮ ಯುದ್ಧ ರಂಗದಲ್ಲಿರುವುದು ಎಲ್ಲಾ ವ್ಯವಸ್ಥೆಯಲ್ಲಿ ಪೈಪೋಟಿ ಕೊಡತಕ್ಕಂಥ ದೇಶ ಯಾವುದು ಅಂತಂದ್ರೆ ಇಸ್ರೇಲ್. ಯಾಕೆ ಅಂತ ಕೇಳಿದ್ರೆ ಇಸ್ರೇಲ್ ಇರತಕ್ಕಂಥ ಪ್ರತಿ ವ್ಯಕ್ತಿಗಳ ರಾಷ್ಟ್ರ ಪ್ರೇಮ ತಮ್ಮ ಆ ನಿಟ್ಟಿನಲ್ಲಿ ಸೇರಿರ್ತಕ್ಕಂಥ ನನ್ನ ವಿದ್ಯಾರ್ಥಿ ಸ್ನೇಹಿತರು ಆ ದಿಕ್ಕಿನ ಕಡೆಗೆ ರಾಷ್ಟ್ರ ಚಿಂತನೆ ದಿಕ್ಕಿನ ಕಡೆಗೆ ಸಾಗಬೇಕು. ಈ 3 ವಿಷಯ ನೆನಪಿಟ್ಟುಕೊಂಡು ಯಶಸ್ವಿ ಬದುಕನ್ನ ಕಟ್ಟುಕೊಳ್ಳಬೇಕು ಅನ್ನುವಂತ ವಿನಮ್ರ ವಿನಂತಿಯೊಂದಿಗೆ ಈ ವಿದ್ಯಾಸಂಸ್ಥೆಯಲ್ಲಿ ಬಂದು ಭಾಗವಹಿಸಿ ಈ ಒಂದು ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನನ್ನ ಮಿತ್ರರು ಇಲ್ಲಿ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಕಾಲೇಜಿನ ಪ್ರಾಂಶುಪಾಲರಾದ ಚಂದ್ರಶೇಖರ್ ಇವರಿಗೆ ಕೂಡ ಆತ್ಮೀಯವಾದ ಧನ್ಯವಾದಗಳು. ಹಾಗೆ ಪ್ರೌಢಶಾಲಾ ವಿಭಾಗದ ಮುಖ್ಯ ಗುರುಗಳಾದ ಸತೀಶ್ ಭಟ್ ಇವರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಸಮರ್ಪಿಸುತ್ತೇನೆ. ಹಾಗೆ